ಈಗ ಸಂಕ್ರಮಣ ಲೆಕ್ಕ ಹೇಳಿದ್ರೆ ಇದು ಜನವರಿ 14ರಿಂದ ಏಪ್ರಿಲ್ 14ಕ್ಕೆ ಆಗುವಾಗ 3 ತಿಂಗಳಾಗದಕ್ಕೆ ಆ ದಿವಸಕ್ಕೆ ಬರ್ತದೆ ಅಂತ. ಬಟ್ ಇಲ್ಲಿ ಸಂಕ್ರಮಣ ಇದು ನಿಜವಾದ ಉತ್ತರಾಯಣ ಬಂದು ಇದಕ್ಕೆ ಶುರುವಾಗಿರ್ತದಲ್ಲ, ಡಿಸೆಂಬರ್ 22ಕ್ಕೆ ಶುರುವಾಗಿರ್ತದಲ್ಲ. ಹಾಗಾದಾಗ ಅಲ್ಲಿಯೂ ವಿಷುವಿನ ದಿವಸ ಹಿಂದೆ ಹೋಗ್ತದಲ್ವಾ? ಬ್ರೇಕ್ ಆಗ್ತಾ ಉಂಟು, ಎಲ್ಲರಿಗೂ ಬ್ರೇಕ್ ಆಗ್ತಾ ಉಂಟು, ನನಗೆ ಮಾತ್ರ. ಗುರುಗಳೇ, ನಿಮ್ಮ ವಾಯ್ಸ್ ಆಕ್ಚುಲಿ ಬ್ರೇಕ್ ಆಗ್ತಾ ಉಂಟು. ಎಲ್ಲರಿಗೂ ಬ್ರೇಕ್ ಆಗ್ತಾ ಉಂಟು. ಗುರುಗಳ ವಾಯ್ಸ್ ಬ್ರೇಕ್ ಆಗ್ತದೆ. ನಂದೇ ಹೌದು, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇದೆ. ಪ್ರಾಬ್ಲಮ್ ಇರ್ಬೋದು. ಸರಿ, ಇದರಲ್ಲಿ ಮೃಗ ಕರ್ಕಟ ಸಂಕ್ರಾಂತಿ ಬೇತು ಉದಕ್ ದಕ್ಷಿಣಾಯನೆ ಅಂತ, ಬೇತು ಉದಕ್ ದಕ್ಷಿಣಾಯನೆ. ಮೃಗ ಮತ್ತು ಕರ್ಕಾಟಕ ಸಂಕ್ರಾಂತಿಯಲ್ಲಿ ತಿಥ್ಯಾದಿ ತತ್ವ ಅಂತ ಹೇಳುವಂತ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಮೃಗ ಮತ್ತೆ ಕರ್ಕ ಸಂಕ್ರಮಣದಲ್ಲಿ ಉದಕ್ಕಾಯನ ಮತ್ತೆ ದಕ್ಷಿಣಾಯನ ಪ್ರಾರಂಭ ಆಗುವಂತದ್ದು ಅಂತೇಳಿ. ವಿಷುವತಿ ತುಲಾಮೇಷೆ ಗೋಲ ಮಧ್ಯೆ ತಥಾಪರ ಸಂವತ್ಸರ ಅಂತ ಹೇಳುವಂಥದ್ದು ತುಲಾ ಮತ್ತು ಮೇಷ ಮಾಸದಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳುವಂತ ವಿಷಯ. ಈಗ ನಮ್ಗೆ ಹಾಗೆ ಬರ್ತಾ ಇಲ್ವಾ? ವಾಯ್ಸ್ ಕೇಳಿಸ್ತಾ ಉಂಟಾ? ಮೇಷ ಮಾಸದಲ್ಲಿ ಬರ್ತದೆ, ಬಟ್ ಆ ಲೆಕ್ಕ ಅದು ಅಂದ್ರೆ ಈಗ ಆಯನದ ಲೆಕ್ಕ ಹಿಡಿಯುದಿದ್ರೆ ಆ ದಿವಸ ಸರಿಯಾ ಅಂತ ಹಾಗೆ ಕೇಳಿದಷ್ಟು ನಾನೀಗ. ಯಾವ ದಿವಸ? ಈಗ ಏಪ್ರಿಲ್ 14ಕ್ಕಿಂತ ನಾವು ವಿಶ್ವ ದಿವಸ ಅಂತ ಹೇಳ್ತೇವಲ್ವಾ? ಹೇಳ್ತಾ ಇರೋದು ಈಗ. ವಿಶ್ವ ಅಂತ ಹೇಳಿ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಹೌದು. ವಿಶ್ವತ್ ದಿವಸ ಅಂತ ಹೇಳುವಂತದ್ದಕ್ಕೂ ವಿಶ್ವ ಅಂತ ಹೇಳಿ ನಮ್ಮ ಅದು ಆ ವಿಶ್ವಿಗೂ ಈ ವಿಶ್ವಕ್ಕೆ ವ್ಯತ್ಯಾಸ ಉಂಟು. ನಾವು ತುಲಾ ಮಾಸದಲ್ಲಿ ವಿಶ್ವತ್ ದಿನ ಬರ್ತದೆ, ತುಲಾ ಮಾಸದಲ್ಲಿ ಮೇಷ ಮಾಸದಲ್ಲಿ ಬರ್ತದೆ. ಬಟ್ ತುಲಾ ಮಾಸದಲ್ಲಿ ನಾವು ವಿಶ್ವ ಅಂತ ಆಚರಣೆ ಮಾಡ್ತೇವೆ ಇಲ್ಲ ಅಲ್ಲ. ನಾವೇನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ವರ್ಷದ ಆರಂಭದ ದಿವಸ ಹಿಂದೆ ಆ ರೀತಿಯಲ್ಲಿ ಇತ್ತು. ಯಾವಾಗ ನಿಮಗೆ ಮೃಗ ಮತ್ತೆ ಕರ್ಕಾಟಕ ಸಂಕ್ರಾಂತಿಯಿಂದ ಸರಿಯಾದಾಗ ಮೇಷ ಮಾಸದ 1ಕ್ಕೆ ವಿಶ್ವತ್ ದಿನ. ಸೊ ಆದ್ರಿಂದಾಗಿ ಆ ವಿಶ್ವತ್ ಸಂವತ್ಸರ ಅಂತ ಇದೆಯಲ್ಲ, ಅದನ್ನೇ ನಾವು ವಿಶ್ವ ಅಂತೇಳಿ ಹೊಸ ವರ್ಷದ ನಾವು ಯುಗಾದಿಗೆ ಸಬರಮಾನ ಯುಗಾದಿಗೆ ವಿಶ್ವ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ವಿಶು ಇದೆಲ್ಲ ನಮಗೆ ಇದಕ್ಕೆ ಬಿಹಾರದಲ್ಲಿ ನಮ್ಮ ಹಬ್ಬ ಮಾತ್ರ ಅಲ್ಲ, ಬೇರೆ ಇದರಲ್ಲಿ ಕೂಡ ಪಂಜಾಬ್ನಲ್ಲಿ ಕೂಡ ಇದೆ ಈ ಹಬ್ಬ. ತುಂಬಾ ರಾಜ್ಯಗಳಲ್ಲಿ ಇದೆ ಬೇರೆ ಬೇರೆ. ಬಟ್ ಈಗ ನಮಗೆ ಅದು ವ್ಯತ್ಯಾಸ ಉಂಟು. ವಿಶ್ವತ್ ಸಂವತ್ಸರಕ್ಕೂ ವಿಶ್ವ ಹಬ್ಬಕ್ಕೂ ವ್ಯತ್ಯಾಸ ಉಂಟು. ವಿಶ್ವ ಹಬ್ಬ ಅಂತ ನಾವು ಆ ಮೂಲದಿಂದ ಹೆಸರು ಬಂದಿದ್ರು ಕೂಡ ಆ ವರ್ಷದ ಆರಂಭಕ್ಕೆ ಅದು ಆ ದಿವಸವೇ ಆಗ್ತಾ ಇತ್ತು, ಆದ್ರಿಂದ ಅದನ್ನ ಹೇಳ್ತಾ ಇದ್ವಿ. ಬಟ್ ಈಗ ದಿವಸ ಚೇಂಜ್ ಆಗ್ತಾ ಉಂಟು. ವಿಶ್ವತ್ ಸಂವತ್ಸರ ಬೇರೆ ದಿವಸ ಬರ್ತಾ ಉಂಟು. ನಮ್ಮ ವಿಶ್ವ ಹಬ್ಬ ಮೇಷ ಮಾಸದ 1ನೇ ದಿನಕ್ಕೆ ನಾವು ವಿಶ್ವ ಸಂವತ್ಸರ ಅಂತ ವಿಶು ಅಂದ್ರೆ ಈಗ ಸೌರಮಾನ ಯುಗಾದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ನಿಮಗೆ ಕೇವಲ ಮೇಷಕ್ಕೆ ಆರಂಭ ಮಾತ್ರ ಅಲ್ಲ, ಪ್ರಕ್ರಿಯೆ ಸೌರಮಾನದವರ ಆಚರಣೆ ಮಾಡುವಂಥದ್ದು. ಈಗ ಕೇರಳ ನಾಡಿನಲ್ಲಿ ಅವರು ಕೂಡ ಸೌರಮಾನವನ್ನೇ ಆಚರಣೆ ಮಾಡುವರು. ಅವರಲ್ಲಿ ಸಿಂಹ ಮಾಸದ 1ನೇ ದಿನಕ್ಕೆ ವರ್ಷ 1ನೇ ದಿನ ಅಂತೇಳಿ ಆಚರಣೆ ಮಾಡುದು. ಮೇಷ ಮಾಸದ 1ನೇ ದಿನ ಅಲ್ಲ ಅವರಿಗೆ, ಸಿಂಹ ಮಾಸದ 1ನೇ ದಿನ ಅವರಿಗೆ ಸಂವತ್ಸರ ಆರಂಭ ಆಗುದು. ಅಲ್ಲಿಯ ಪಂಚಾಂಗ ಇದೆಲ್ಲವೂ ಕೂಡ ಸಿಂಹ ಮಾಸ 1ಂದಿಯಿಂದ ನೆಕ್ಸ್ಟ್ ಕರ್ಕಾಟಕ ಮಾಸದ ಕೊನೆಯವರೆಗೆ ಸಂವತ್ಸರವರೆಗೆ. ಹಾಗೆ ಅದಕ್ಕೂ ವರ್ಷಾರಂಭಕ್ಕೂ ವಿಶ್ವತ್ ದಿವಸಕ್ಕೂ ಸಂಬಂಧ ಇಲ್ಲ. ಆ ದಿವಸವು ಎರಡು ಒಂದೇ ಬರ್ತಾ ಇದ್ದದ್ದಾದ್ರಿಂದಾಗಿ ನಾವು ಆ ಹಬ್ಬವನ್ನು ವಿಶ್ವ ಅಂತೇಳಿ ಆಚರಣೆ ಮಾಡ್ತೇವೆ. ಈಗಿನ ಲೆಕ್ಕಾಚಾರ ಪ್ರಕಾರದಲ್ಲಿ ವ್ಯತ್ಯಾಸಗಳು ಬರ್ತದೆ. ಈ ರೀತಿಯ ಚರ್ಚೆ ರಾಮಾಯಣ ಕಾಲದಲ್ಲಿಯೂ ಇತ್ತು. ಆಗ ಕರ್ಕಾಟಕ ರಾಶಿಯಲ್ಲಿ ವಿಷು ಪ್ರಾರಂಭ ಆಗ್ತಾ ಇತ್ತು. ಇನ್ನು ವರಾಮೀರ ಕಾಲದಲ್ಲಿ ತಕೊಂಡ್ರೆ ಆಗಲೂ ಚರ್ಚೆ ಇತ್ತು. ವರಾಮೀರರು ಅವರಷ್ಟು ಪ್ರಬಲರಿದ್ದರಿಂದ ಅದನ್ನು ಮಾಡಿ ತೋರಿಸಿರಲ್ಲದೆ ಈಗ ಅಂತಹ ಪ್ರಾಬಲ್ಯ ವ್ಯಕ್ತಿಗಳು ಇಲ್ಲ. ಹಾಗಾಗಿ ಈ ಖಗೋಳ ಇದು ಅಂತೆವಾಸಿ ಪಾಠದಲ್ಲಿ ಅಥವಾ ವೇದ ಶಾಲೆಯಲ್ಲಿ ಕೂತ್ಕೊಂಡು ನಾವು ನಿರ್ಣಯ ಮಾಡಬೇಕಲ್ಲದೆ ಈ ಆನ್ಲೈನ್ ನಲ್ಲಿ ಇದು ಕಷ್ಟವೇ. ಆಚಾರ್ಯ, ಮತ್ತೊಂದು ಸೌರಮಾನದ ಪ್ರಕಾರ ಆಲ್ರೆಡಿ ನಿಮಗೆ 20 ದಿವಸ ಆಗಿದೆ ನಿಮಗೆ ದಕ್ಷಿಣಾಯನ ಪ್ರಾರಂಭ ಆಗಿ.
ಚಾಂದ್ರಮಾನ ಪ್ರಕಾರ ಇವತ್ತು ನಮಗೆ ಎಲ್ಲರಿಗೂ ಆಗಿದೆ. ಇದಕ್ಕೆ ವ್ಯತ್ಯಾಸ ಏನಾಚಾರ? ನನಗೆ ಹೇಳಿದ್ದೆಲ್ಲ ಗೊತ್ತಾಗಿರುತ್ತೆ. ಇಲ್ಲ ನಂಗೆ ಕನ್ಫ್ಯೂಸ್ ಆಯ್ತು, ಅದಕ್ಕೆ ಸ್ವಲ್ಪ ಇಲ್ಲ, ಇಲ್ಲ. ಕಟ್ಟಾಯ್ತು ಕೆಲವು ಕಡೆ. ಚಂದ್ರಮಾನಕ್ಕೂ ಸೌರಮಾನಕ್ಕೂ ದಕ್ಷಿಣಾಯನ ಉತ್ತರಾಯಣಕ್ಕೆ ಸಂಬಂಧ ಇಲ್ಲ. ಹಾ. ಉತ್ತರಾಯಣ ನಿಮಗೆ ಅಯನೇತು ಅಂತೇಳಿ ಆ ಶ್ಲೋಕಕ್ಕೆ ಪಾಠಕ್ಕಿದ್ರ ನೀವು? ಈಗ ಇದ್ದಾರೆ. ಹಲೋ ಆಚಾರ, ಹೇಳಿ ಆಚಾರ. ಅಲ್ಲ, ನಿಮಗೆ ಅಂದ್ರೆ ಜೋರು ಮಾಡುದಲ್ಲ. ಇಲ್ಲ ವರ್ಷಾಯನ ಋತು ಯುಗ ಪೂರ್ವಕ ಮಾತ್ರ ಸೌರಾನ್ ಅಂತೇಳಿ ಒಂದು ಶ್ಲೋಕ ಇದೆಯಲ್ಲ. ಹಾ ಆಚಾರ. ವರ್ಷ ಅಯನ ಋತು ಯುಗ ಪೂರ್ವಕಂ ಮಾತ್ರ ಸೌರಾನ್ ಅಂತೇಳಿ ಈ ಅಯನದ ವಿಷಯದಲ್ಲಿ ಚಾಂದ್ರಮಾನ ಆಚರಣೆ ಮಾಡುವವರು ಸೌರಮಾನವನ್ನೇ ಗಣನೆಗೆ ಚಂದ್ರಮಾನ ಬೇರೆ ಸೌರಮಾನ ಬೇರೆ ಇಲ್ಲ, ಆಯ್ತಾ? ಇದೊಂದು ಸ್ಪಷ್ಟವಾಗಿಸ್ಕೊಳ್ಳಿ. ಅಯನ ಸರಿ. ವಿಷಯದಲ್ಲಿ ಏನು ಸೌರಮಾನಕ್ಕೆ ಪ್ರಕಾರವಾಗಿ ಅಯನ ವ್ಯತ್ಯಾಸ ಆಗಬಾರದು. ಅದಕ್ಕೆ ಚಾಂದ್ರಮಾನದವರಿಗೆ ಬೇರೆ ಸೌರಮಾನದವರಿಗೆ ಬೇರೆ ಅಂತ ವ್ಯತ್ಯಾಸ ಇಲ್ಲ. ಈಗ ವ್ಯತ್ಯಾಸ ಇರುವಂತದ್ದು ಸೌರಮಾನದವರಿಗೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಲೆಕ್ಕಾಚಾರ ಪ್ರಕಾರದಲ್ಲಿ. ಈಗ ಅನುಭವಕ್ಕೆ ಈಗ ಗ್ರಹಣ ಅಂತೇಳಿ ಹೇಳಿದ್ರೆ ನಾಡಿದ್ದು 28ನೇ ತಾರೀಕು ಗ್ರಹಣ ಅಂತೇಳಿ ಉಂಟಲ್ವಾ? ಹೌದಾ ಚನ? ಈಗ ಉದಾಹರಣೆಗೆ ನಾಡಿದ್ದು 28ಕ್ಕೆ ಗ್ರಹಣ ಇಲ್ಲ, ಆದ್ರೆ ಅಲ್ಲ, ಉದಾಹರಣೆಗೆ ಅದೇ ಅವತ್ತು ನಮಗೆ ಗ್ರಹಣ ಕಾಣಬೇಕು. ನಮ್ಗೆ ಹಾಗಿದ್ರೆ ನಾವು ಪಂಚಾಂಗ ಲೆಕ್ಕಾಚಾರ ಎಲ್ಲ ಸರಿ ಉಂಟು ಅಂತ ನಮ್ಗೆ ವಿಶ್ವಾಸ ಬರ್ತದೆ ಅಲ್ವಾ? ಹೌದಾ ಚನ? ಹಾಗೆ ಈಗ ಉತ್ತರಾಯಣ ಪ್ರಾರಂಭ ಅಂತೇಳಿ ಹೇಳಿದ್ರೆ ನಮಗೆ ಉತ್ತರ ದಿಕ್ಕಿನಲ್ಲಿ ರವಿಯ ಚಲನೆ ಬರಬೇಕು. ಹೌದು. ಉತ್ತರ ದಿಕ್ಕಿನಲ್ಲಿ ಉತ್ತರಸ್ಯ ಅಯನಂ, ಅವನ ಮಾರ್ಗ ಅಯಗತ ಅಂತೇಳಿ, ಅಯನ ಅಂತೇಳಿ ಹೇಳಿದ್ರೆ ಅಯಗತ ಅಂತೇಳಿ ಅವನ ಪಥ. ಅದು ಉತ್ತರಕ್ಕೆ ವಾಲಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯ ನಮಗೆ ಏನೋ ಶಾಸ್ತ್ರೀಯ ಪ್ರಕಾರದಲ್ಲಿ ಮಕರ ಸಂಕ್ರಮಣ ದಿವಸ ಉತ್ತರಾಯಣ ಪ್ರಾರಂಭ ಅಂತ ಹೇಳಿದ್ರು ಕೂಡ ಅವನ ಅನುಭವಕ್ಕೆ ನಮಗೆ ಅವನ ಅಯನ ಯಾವಾಗ ಬರ್ತಾ ಉಂಟು ಅಂತ ಹೇಳಿದ್ರೆ ಧನುರ್ಮಾಸದ ಆದಿ ಭಾಗದಲ್ಲಿ ಬರ್ತಾ ಉಂಟು. ಸಾಮಾನ್ಯ ಒಂದು ಧನುರ್ಮಾಸದ 7ನೇ ದಿವಸದಲ್ಲಿ ಬರ್ತಾ ಉಂಟು. ಅದನ್ನು ನಾನೀಗ ನಿಮಗೆ ಅರ್ಥ ಆಗುವ ಹಾಗೆ ಡಿಸೆಂಬರ್ 22 ಅಂತ ಹೇಳಿದೆ. ಹಾಗೆ ಇದರಲ್ಲಿ ಜೂನ್ 22ಗೆ ನೀವು ದಕ್ಷಿಣಾಯನ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸೌರಮಾನವರಿಗೆ. ಸೌರಮಾನದವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಈಗ ದಕ್ಷಿಣಾಯನ ಅವನು ಪ್ರಾರಂಭ ಆಗಿದೆ ಅವನ ಲೆಕ್ಕಾಚಾರ ಪ್ರಕಾರದಲ್ಲಿ, ಸೂಕ್ಷ್ಮ ರೀತಿಯಲ್ಲಿ. ಈ ಲೆಕ್ಕಾಚಾರ ಪ್ರಕಾರ ಇದನ್ನು ಹೇಳಿದ್ದಾರೆ, ಹಿಂದಿನವರೇ ಹೇಳಿದ್ದಾರೆ. ಈಗ ಸೂರ್ಯ ಸಿದ್ಧಾಂತದಲ್ಲಿ ಬರುವಂತ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡೇ ಅಲ್ವಾ ಈಗ ನಾವು ಮಾಡ್ತಾ ಇದ್ದೇವೆ. ಸೊ ಅದು ಆ ಲೆಕ್ಕಾಚಾರ ಪ್ರಕಾರದಲ್ಲಿ ನಮಗೆ ಜೂನ್ 22ಕ್ಕೆ ಉತ್ತರಾಯಣವೂ ಬರ್ತದೆ. ಮತ್ತೆ ಅವನ ತಿಥಿ ಅನುಭವಕ್ಕೂ ಕೂಡ ಆ ದಿವಸದಿಂದಲೇ ನಮಗೆ ನರಳುಗಳು ಅದು ಉತ್ತರಾಯಣಕ್ಕೆ ಪ್ರಾರಂಭ ಆಗಿದೆ ಅಂತ ಗೊತ್ತಾಗ್ತದೆ. ಅನುಭವಕ್ಕೆ ಕೂಡ ಅದೇ ರೀತಿಯಲ್ಲಿ ಬರ್ತಾ ಉಂಟು. ಆದರೆ ಹಿಂದೆ ವಿಷ್ಣು ಪುರಾಣದಲ್ಲಿ ಆಗ್ಲಿ ಅಥವಾ ವರಾಹ ಆ ಕಾಲದಲ್ಲಿ ಆಗ್ಲಿ ಹಿರಿಯರ ಮಾತುಗಳೇನುಂಟು ಅಂತ ಹೇಳಿದ್ರೆ, ಉತ್ತರಾಯಣ ಪ್ರಾರಂಭ ಆಗುದು ಮಕರ ಸಂಕ್ರಮಣದಿಂದ, ದಕ್ಷಿಣಾಯನ ಪ್ರಾರಂಭ ಆಗುದು ಕರ್ಕ ಸಂಕ್ರಮಣದಿಂದ ಅಂತ ಹೇಳಿದ್ದಾರೆ. ಸರಿ. ಅವರುಗಳ ಪುರಾಣದ ಮಾತುಗಳನ್ನೆಲ್ಲ ಇಟ್ಟುಕೊಂಡು ಶ್ರೌತ ಸ್ಮಾರ್ತ ಕರ್ಮಗಳ ಆಚರಣೆಗೆ ಏನುಂಟು, ನೀವು ಉಪನಯನ ಮಾಡುದಾಗ್ಲಿ ಅಥವಾ ಬೇರೆ ಏನಾದ್ರು ಉತ್ತರಾಯಣದಲ್ಲೇ ಮಾಡ್ಬೇಕು, ಈಗ ಮನೆ ಮಕ್ಕಳು ಉತ್ತರಾಯಣದಲ್ಲೇ ಮಾಡ್ತಾನೆ ಅಂತೇಳಿ ನಿಮ್ಮದಿದ್ರೆ, ಕೆಲವು ಉತ್ತರಾಯಣದಲ್ಲಿ ದೇವತಾ ಪ್ರತಿಷ್ಠೆಗಳೆಲ್ಲ ಉತ್ತರಾಯಣದಲ್ಲೇ ಮಾಡ್ಬೇಕು ಅಂತೇಳಿ ಇರುವಂತದ್ದು. ಆ ಕರ್ಮಗಳಿಗೆಲ್ಲ ನಮಗೆ ಈ ಲೆಕ್ಕ ಈಗೇನು ಬರ್ತಾ ಉಂಟಲ್ಲ ಧನುರಾದಿ ಮಾಸದಲ್ಲಿ ನಮಗೆ, ಅಥವಾ ಮೊನ್ನೆ ಜೂನ್ 22ಕ್ಕೆ ದಕ್ಷಿಣಾಯನ ಆರಂಭ ಆಗಿದೆ ಅಂತೇಳಿ, ಅದಕ್ಕೆ ನೀವು ಇಟ್ಕೊಳ್ಬೇಡಿ. ಶ್ರೌತಸ್ಮಾರ್ಥ ಕರ್ಮಾಚರಣೆಗೆ ಅದನ್ನು ಇಟ್ಕೊಳ್ಬೇಡಿ. ದಿನಮಾನ ಅಂತೇಳಿ ಬರ್ತಾ ಉಂಟಲ್ಲ ರವಿಯ ಗತಿಗೆ ಅನುಸಾರವಾಗಿ ಲೆಕ್ಕಾಚಾರಗಳಿಗೆ ಅದನ್ನೇ ಇಟ್ಕೊಳ್ಳಿ. ಲೆಕ್ಕಾಚಾರ ಪ್ರಕಾರದಲ್ಲಿ ಅದನ್ನ ಇಟ್ಕೊಂಡ್ರೆ ಅದು ನಮಗೆ ಅನುಭವಕ್ಕೂ ಬರ್ತಾ ಉಂಟು, ಆ ರೀತಿಯಲ್ಲಿ ಸರಿಯೂ ಕೂಡ ಹೌದು. ಆದರೆ ಶ್ರೌತಸ್ಮಾರ್ಥ ಕರ್ಮಾಚರಣೆಗಳಿಗೆಲ್ಲ ಕರ್ಕಾಟಕ ಮತ್ತೆ ಮಕರ ಸಂಕ್ರಮಣವನ್ನೇ ಇಟ್ಕೊಳ್ಳಿ ಅಂತೇಳಿ ಹೇಳಿ ನಿತ್ಯನಯೋಹ ನ ವಿರೋಧ ಅಂತೇಳಿ ಆಚಾರ್ಯರ ಮಾತು. ಹಾಗೆ ಇಟ್ಕೊಂಡಾಗ ಇದಕ್ಕೆ ಎರಡಕ್ಕೂ ವಿರೋಧ ಇಲ್ಲ ಅಂತ, ಅದೂ ಸರಿಯೇ ಇದು ಸರಿಯೇ ಅಂತ. ಶ್ರೌತಸ್ಮಾರ್ಥ ಕರ್ಮಾಚರಣೆಗಳಿಗೆ ಕರ್ಕಾಟಕಾದಿ ಮತ್ತೆ ಮಕರಾದಿ ಅಂತೇಳಿ ಹಾಗೆ ಇಟ್ಕೊಳ್ಬೇಕು. ವಿವಿಧ ವಿಷಯಗಳಿಗೆ ನಮಗೆ ಲೆಕ್ಕಾಚಾರ ಮಾಡ್ತೀರಾ ನೀವು, ಲೆಕ್ಕಗಳಿಗೆಲ್ಲ ರವಿಯ ಗತಿ ಯಾವಾಗ ದಿನಮಾನ ಇದರ ವಿಷಯದಲ್ಲಿ ಎಲ್ಲ ನಮಗೆ ಮೊನ್ನೆಯದ್ದನ್ನೇ ಇಟ್ಕೊಳ್ಬೇಕು. ಜೂನ್ 22ಕ್ಕೆ ಉತ್ತರಾಯಣ ಆರಂಭ ಅಂತ.
ಬಟ್ ಈಗೇನ್ ಮಾಡಿದ್ದಾರೆ ಪಂಚಾಂಗಕರ್ತೃಗಳು ಕೆಲವರು, ಇದನ್ನೇ ಇಟ್ಟುಕೊಂಡು ಉತ್ತರಾಯಣ ಪ್ರಾರಂಭ ದಕ್ಷಿಣಾಯನ ಪ್ರಾರಂಭ ಅಂತ ಮಾಡಿದ್ದಾರೆ. ಅದೆಲ್ಲ ಒಂದು ವಿದ್ವತ್ ಸಮೂಹದಲ್ಲಿ ಇನ್ನು ಕೆಲವಾಗಿ, ಯಾಕಂತ ಹೇಳಿದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅಥವಾ ಅನುಭವದಲ್ಲಿ ಕೂಡ ಒಂದು 20 ಪಂಚಾಂಗಗಳನ್ನು ಇಟ್ಟುಕೊಂಡ್ರೆ 20ರಲ್ಲಿ 20 ತರದ ವ್ಯತ್ಯಾಸಗಳಿರ್ತದೆ. ಅದ್ರಿಂದ ಯಾವ್ದನ್ನು ನಂಬುದು ಏನ್ ನಂಬುದು ಅಂತ ಅದು ನಮಗೆಲ್ಲ ಗೋಚರಕ್ಕೆ ಬರುವಂತ ವಿಷಯಗಳಲ್ಲ. ಆದ್ರಿಂದಾಗಿ ನಾವು ಯಾವ್ದಾದ್ರು ಒಂದು ಪಂಚಾಂಗವನ್ನು ಒಂದನ್ನು ನಂಬಿಕೊಂಡು ಅದರಲ್ಲಿ ಆಚರಣೆ ಮಾಡ್ತಾ ಹೋಗ್ಬೇಕಾಗ್ತದೆ. ಕೆಲವು ವಿಷಯಗಳಿಗೆ ಇದಮಿತ್ತಂ ತೀರ್ಮಾನಗಳು ಸಿಗುವುದಿಲ್ಲ. ಆಯ್ತಾ, ಇಲ್ಲಿ ಒಂದು ಆಚಾರ್ಯರ ಸ್ಪಷ್ಟ ಮಾತಿರುವುದರಿಂದ ಇದನ್ನ ಇಟ್ಕೊಂಡಾಗ ನಮಗೆ ಅದರಲ್ಲಿ ವಿರೋಧ ಬೇಡ ಅಂತೇಳಿ, ಅಂದ್ರೆ ಶೌತಸ್ಮಾರ್ಥ ಕರ್ಮಾಚರಣೆಗಳಿಗೆಲ್ಲ ನೀವು ಕರ್ಕಾಟಕಾದಿ ಮಕರಾದಿ ಅಂತ ಇಟ್ಕೊಳ್ಳಿ. ಉಳಿದ ವಿಷಯಗಳಿಗೆ ಲೆಕ್ಕಾಚಾರ ಮಾಡ್ತೀರಾ ನೀವು, ಇದರ ಲೆಕ್ಕ ಸೂರ್ಯ ಸ್ಫುಟ ಎಲ್ಲ ಮಾಡ್ಬೇಕಾದ್ರೆ ಅಂತದ್ರಲ್ಲಿ ಆ ಲೆಕ್ಕಾಚಾರಕ್ಕೆಲ್ಲ ಮೊನ್ನೆನೆ ಆಗಿದೆ ಅಂತೇಳಿ ಇಟ್ಕೊಳ್ಳಿ. ಧನುರ್ಮಾಸ ಅಥವಾ ಮಿಥುನ ಮಾಸದ ಆದಿ ಭಾಗದಲ್ಲಿ ದಕ್ಷಿಣಾಯನವನ್ನು ಇಟ್ಕೊಳ್ಬಹುದು. ಸರಿ ಆಚಾರ್ಯ, ಈ ಬಗ್ಗೆ ಮಧ್ವಾಚಾರ್ಯ ಏನಾದ್ರೂ ಹೇಳಿದ್ದಾರೆ ಆಚಾರ್ಯ? ಅದರ ಬಗ್ಗೆ ನೋಡ್ಬೇಕಾಗ್ತದೆ. ಇದು ಆಚಾರ್ಯ ಸ್ಮಾರ್ಥ ಕರ್ಮಾಚರಣೆ ಯಾಕಂತಾರೆ? ಸ್ಮೃತಿಯುಕ್ತ. ನಾವು ಈಗ ಸ್ಮಾರ್ತರು ಅಥವಾ ವೈಷ್ಣವರು ಅಂತ ಅದೊಂದು ಬೇರೆ, ಅದು ವ್ಯತ್ಯಾಸ. ಅದಕ್ಕೂ ಸಂಬಂಧ ಇಲ್ಲ ಶಬ್ದಕ್ಕೆ. ಸ್ಮೃತಿಯಲ್ಲಿ ಹೇಳಿದ್ದನ್ನ ಆಚರಣೆ ಮಾಡುವವರಿಗೆ ಸ್ಮಾರ್ತರು ಅಂತ, ಶ್ರುತಿಯಲ್ಲಿ ವೇದದಲ್ಲಿ ಹೇಳಿದ್ದನ್ನ ಮಾಡುವವರಿಗೆ ಶ್ರೌತರು ಅಂತ ಹೇಳಿ. ಪಂಚಾಂಗ ಗಣಿತವರಿಗೆ ಆ ಸಂಸ್ಕಾರದ ಬಗ್ಗೆ ಇನ್ನು ನಿರ್ಣಯ ಇಲ್ಲ. ಆ ಸಂಸ್ಕಾರಗಳನ್ನು ಸರಿಯಾಗಿ ತೆಕ್ಕೊಂಡ್ರೆ ಇದು ಎಲ್ಲವೂ ಸರಿಯಾಗ್ತದೆ. ಈಗ ಸೂರ್ಯ ಸಿದ್ಧಾಂತವು ಅಧ್ಯಯನಕ್ಕೆ ಮಾತ್ರ ಅಲ್ಲದೆ ಅದೂ ಸರಿಯಲ್ಲ ಅಂತ ಹೇಳುವ ವಾದವೂ ಇದೆ. ಅದೇ ಹೌದು. ನೀವು ಹೇಳಿದ ಹಾಗೆ ಅದರಲ್ಲಿ ದೃಗ್ಗಣಿತ ಮತ್ತೆ ಆರ್ಯಭಟೀಯ ಈ 2 ಲೆಕ್ಕಾಚಾರಗಳ ವ್ಯತ್ಯಾಸಗಳು, ಸಂಸ್ಕಾರಗಳನ್ನ ಮಾಡಬೇಕು, ಅಪ್ಡೇಟ್ ಆ ಸಂಸ್ಕಾರ ಈಗ ಯಾರಿಗೂ ಗೊತ್ತಾಗುವುದಿಲ್ಲ. ಆ ಲೆಕ್ಕದಲ್ಲಿ ಇಸ್ರೋದವ್ರದ್ದು ಸಂಸ್ಕಾರ ಕರೆಕ್ಟ್ ಉಂಟು. ಅವರು ಹೇಳಿದ ಹೊತ್ತಿಗೆ ಅಲ್ಲಿ ರೀಚ್ ಆಗ್ತಾರೆ, ಆ ಪ್ಲಾನೆಟಿಗೆ ಅವರು ರೀಚ್ ಆಗ್ತಾರೆ. ಅದು ಗಣಿತವೇ ಅಲ್ವಾ? ಅದೇ ನಮ್ಮ ದೃಗ್ಗಣಿತ. ನಾವು ಸಂಪ್ರದಾಯದವರು ನಾವು ಹೋಗುವುದಿಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ದೃಗ್ಗಣಿತದವರು ಸರಿಯಾಗಿದ್ದಾರೆ, ಹೌದು. ಬಟ್ ಕೆಲವರು ಅದನ್ನ ಒಪ್ಪುತ್ತಾ ಇಲ್ಲ. ಅದರಿಂದಾಗಿ ಎಲ್ಲರೂ ಅದನ್ನ ಒಪ್ತಾ ಇಲ್ಲ. ಅದರಿಂದಾಗಿ ಅದೊಂದು ಸಮಸ್ಯೆ ಇರುವಂತದ್ದು. ಅಪ್ಡೇಟ್ ಆಗ್ಬೇಕು, ನಾವು ಆವಾಗ ಅಪ್ಡೇಟ್ ಆಗ್ಬೇಕು. ಒಂದು ಬೀಜ ವೃಕ್ಷ ನ್ಯಾಯ ಮುಗಿಯುವುದಿಲ್ಲ ಇದು. ಅದೇ ಶ್ರೌತಾಚರಣೆ ಸ್ಮಾರ್ಥಾಚರಣೆಯಲ್ಲಿ ಯಾವ್ದು ಶ್ರೇಷ್ಠ ಅಂತೀರ? ಶ್ರೌತ ಯಾವುದೇ ಸಂಶಯ ಇಲ್ಲ. ಶ್ರುತಿ ಸ್ಮೃತಿ ವಿರೇಯದೇತು ಶ್ರುತಿರೇವ ಗದೀಯಸಿ. ಶ್ರುತಿಯಲ್ಲಿ ಹೇಳಿದ್ದಕ್ಕೂ ಸ್ಮೃತಿಯಲ್ಲಿ ಹೇಳಿದ್ದಕ್ಕೂ ಪರಸ್ಪರ ವಿರೋಧಗಳು ಬಂದ್ರೆ ಶ್ರುತಿಯಲ್ಲಿ ಹೇಳಿದ್ದನ್ನೇ ಮಾಡ್ಬೇಕು. ಶ್ರುತಿ ಗರಿಷ್ಠ, ಅದು ಶ್ರೇಷ್ಠ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಸ್ಮಾರ್ಥ ಅಂತ ಹೇಳಿದ್ರೆ ನಮಗೆ ಶ್ರುತಿಯಲ್ಲಿ ಹೇಳದೇ ಇರುವಂತದ್ದನ್ನ ಹೇಳಿದ್ದಲ್ಲ. ಶ್ರುತಿಯಲ್ಲಿ ಹೇಳಿದ್ದು ಕೆಲವು ನಮಗೆಲ್ಲ ಅಂದ್ರೆ ಶ್ರುತಿಗಳು ಉಪಲಬ್ಧಿ ಇಲ್ಲ. ಎಷ್ಟೋ ಶ್ರುತಿಗಳು ನಮಗೆ ಉಪಲಬ್ಧಿ ಇಲ್ಲ. ಅದನ್ನ ಕೆಲವರು ಋಷಿಮುನಿಗಳೆಲ್ಲ ಕೆಲವರಿಗೆ ಪರಾಶರ ಸ್ಮೃತಿ ಆಗ್ಲಿ ಒಂದು ಸ್ಮರಣೆಗೆ, ಅಂದ್ರೆ ಶ್ರುತಿ ಅಂತ ಹೇಳಿದ್ರೆ ಕೇಳುವುದು ಅಂತ ಅರ್ಥ. ಶ್ರವಣ. ಸ್ಮೃತಿ ಅಂತ ಹೇಳಿದ್ರೆ ಸ್ಮರಣ. ಅವರು ನಮಗೆ ಸ್ಮರಣೆ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು. ಪಂಚ ಸಿದ್ಧಾಂತಗಳು ಬಂದದ್ದು ಇದ್ರಿಂದಲೇ ಕಾಲ ಕಾಲಕ್ಕೆ ಗಣಿತ ಬದಲಾಗ್ತದೆ. ಆ ಸಂಸ್ಕಾರ ಗೊತ್ತಾದಾಗ ಎಲ್ಲವೂ ಸರಿ ಆಗ್ತದೆ. ಪಂಚ ಸಿದ್ಧಾಂತ ಕೋವಿದ ಆ 5 ಈಗ ಸರಿ ಬರುವುದಿಲ್ಲ ಅಂತ ಅಲ್ಲಿಯೇ ಹೇಳ್ತಾರೆ. ಹೌದು 5ರಲ್ಲಿ ನಮಗೆ ಈಗ ಯಾವ್ದು ಒಂದು ಮಾತ್ರ ಸರಿ ಇದೆ ಅಂತ ಹೇಳಿ ಹೇಳುವಂತದ್ದು ಇಲ್ಲ. ಹಿಂದಿನ ಋಷಿಮುನಿಗಳಿಗೆ ಮಾತ್ರ ಇದು ಸಾಧಿತ್ತು, ಈಗಿನವರಿಗೆ ಆಗುದಿಲ್ಲ. ಶ್ರುತಿ ಅಂದ್ರೆ ಇದು ಆಗಮಗಳು, ಆತರ ಶ್ರುತಿ ಸ್ಮೃತಿ ಅಂದ್ರೆ ಪುರಾಣಗಳು ಅಂತ ಇಟ್ಕೋತೀವಲ್ಲ, ಅದೇನೇ ಇಲ್ಲೂ ಅಪ್ಲೈ ಆಗತ್ತಾ? ಅದೇ ಶ್ರುತಿಗಳು ಅಂತ ಹೇಳಿದ್ರೆ ವೇದ, ಹೌದು. ಆಗಮ ಅಂತ ಹೇಳಿದ್ರೆ ವೇದವೇ. ವೇದದಲ್ಲಿ ಒಂದಷ್ಟು ಕರ್ಮಗಳನ್ನು ಹೇಳಿದ್ದಾರೆ.
ಹಾಗೆ ಕೆಲವು ನಮಗೆ ವೇದಗಳು ಉಪಲಬ್ಧಿ ಇಲ್ಲ. ಈಗ ಅಂದ್ರೆ ವೇದಗಳಲ್ಲಿ ಎಷ್ಟೋ ಸ್ವಲ್ಪ ಭಾಗ ಮಾತ್ರ, ಅಂದ್ರೆ ನಿರಂತರವಾಗಿ ಈಗಲೂ ಕೂಡ ವೇದಗಳು ಭಗವಂತನ ಬಾಯಿಯಿಂದ ಹೇಳಲ್ಪಡ್ತಾ ಇದೆ. ವೇದಗಳನ್ನ ರಚನೆ ಮಾಡಿದ್ದು ಯಾರಲ್ಲ, ಬ್ರಹ್ಮವನ್ನ ಕೇಳ್ತಾ ಇರ್ತಾನೆ ಅಂತ ಹೇಳುವಂಥದ್ದು ಇರುವಂತದ್ದು. ಅದರಿಂದಾಗಿ ನಮಗೆ ಶ್ರುತಿಗಳು ಈಗ ನಮಗೆ ನಾವು ಋಗ್ವೇದ ಅಥವಾ ಶಾಕಲ ಸಂಹಿತ ಅಂತ ಹೇಳಿ ಏನ್ ಹೇಳ್ತೇವೆ, ಅದೆಲ್ಲ ಸಾಮಾನ್ಯ ಒಂದು 10,000 ಚಿಲ್ಲರೆ ಮಂತ್ರಗಳಿರುವಂತದ್ದು. ಇದು ಒಂದು ಸಮುದ್ರದಲ್ಲಿ ಒಂದು ಬಿಂದು ನೀರಿನ ಹಾಗೆ ಅಷ್ಟೇ ನಮಗೆ ಶ್ರುತಿ ಉಪಲಬ್ಧಿ ಇರುವಂತದ್ದು. ಅದಕ್ಕೋಸ್ಕರ ನಮ್ಮ ಹಿರಿಯರು ಏನ್ ಹೇಳ್ತಾರೆ, ಕೆಲವು ಸಂಪ್ರದಾಯಗಳು ಬರ್ತದೆ, ಅದು ಸ್ಮೃತಿಯಲ್ಲೂ ಸಿಗುವುದಿಲ್ಲ, ಶ್ರುತಿಯಲ್ಲಿ ಸಿಗುವುದಿಲ್ಲ. ಆದರೆ ಒಳ್ಳೆಯ ಸಂಪ್ರದಾಯ, ಅದನ್ನ ಶಿಷ್ಟಾಚಾರ ಸಂಪ್ರದಾಯಗಳು ಮತ್ತೆ ಶಾಸ್ತ್ರ ಅಂತ ಹೇಳಿ ಬಂದಾಗ ಸಂಪ್ರದಾಯವನ್ನ ಬಿಡ್ಲಿಕ್ಕಿಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ, ನಮಗೆ ಉಪಲಬ್ಧಿ ಇಲ್ಲದೆ ಇರತಕ್ಕಂತ ಶ್ರುತಿಯಲ್ಲಿ ಆ ವಿಷಯ ಬಂದಿರಬಹುದು. ಅದರಿಂದ ಎಲ್ಲವೂ ಕೂಡ ಭಗವಂತನಿಂದ ಹೇಳಲ್ಪಟ್ಟಿರುವಂತದ್ದೇ ಅಂತೇಳಿ ನಿಯಮ. ಈ ವ್ಯವಸ್ಥೆಯಲ್ಲಿ ಈಗ ನಮಗೆ ಕೆಲವು ಶ್ರುತಿಗಳಲ್ಲಿ ಉಪಲಬ್ಧಿ ಇಲ್ಲದೆ ಇರುವುದರಿಂದಾಗಿ ಶ್ರುತಿಯನ್ನ ಶ್ರವಣ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಋಷಿಗಳೆಲ್ಲ, ಪರಾಶರರಾಗ್ಲಿ ನಾರದರಾಗ್ಲಿ, ಬೇರೆ ಬೇರೆ ಸ್ಮೃತಿಗಳು, ತುಂಬಾ ಸ್ಮೃತಿಗಳಿದೆ. ಆ ಸ್ಮೃತಿಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ವೇದದಲ್ಲಿ ಹೇಳದೇ ಇರ್ತಕ್ಕಂಥದ್ದನ್ನ ಅವರು ಹೇಳಿದ್ದಲ್ಲ. ವೇದದಲ್ಲಿ ಹೇಳಿರುವಂತದ್ದು ಅಂತಹ ವೇದಗಳು ನಮಗೆ ಉಪಲಬ್ಧಿ ಇಲ್ಲದೆ ಇರುವುದರಿಂದಾಗಿ ಆ ವೇದದಲ್ಲಿ ಹೇಳಿದ್ದನ್ನ ಅವರು ಕೇಳಿಕೊಂಡು ನಮಗೆ ಸ್ಮರಣೆಗೆ ತರ್ಲಿಕ್ಕೋಸ್ಕರವಾಗಿ ಒಂದಷ್ಟು ಸ್ಮೃತಿ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಹೀಗೆಲ್ಲ ಇರಬೇಕು ಈ ಕಲಿಯುಗದಲ್ಲಿ. ಹಾಗಾದ್ರೆ ಅಂತಹ ಸ್ಮೃತಿಗಳಲ್ಲಿಯೂ ಕೂಡ ಬೇರೆ ಬೇರೆ ಯುಗ ಧರ್ಮಗಳಿದೆ. ಮನುಸ್ಮೃತಿ ಇದೆ, ಮನುಸ್ಮೃತಿ ಎಲ್ಲಾ ಯುಗಗಳಲ್ಲಿಯೂ ಅದನ್ನ ಅಪ್ಲೈ ಮಾಡ್ಲಿಕ್ಕಿಲ್ಲ. ಕಲಿಯುಗದಲ್ಲಿ ಯಾವುದು ಸ್ಮೃತಿ ಅಂತೇಳಿ ಇದೆ, ಕಲಿಯುಗದಲ್ಲಿ ಪರಾಶರ ಸ್ಮೃತಿಯನ್ನ ಆಚರಣೆ ಮಾಡಬೇಕು ಅಂತೇಳಿ ಇರುವಂತದ್ದು. ಹಾ, ಇತ್ಯಾದಿ ಅನೇಕ ಸ್ಮೃತಿಗಳಲ್ಲಿ ಕೆಲವು ಪರಾಶರ ಸ್ಮೃತಿ ಅಂತ, ಕಲಿಯುಗದಲ್ಲಿ ಪರಾಶರ ಸ್ಮೃತಿಯನ್ನ ಆಚರಣೆ ಮಾಡಬೇಕು ಅಂತೇಳಿ ಇರುವಂತ. ಆದ್ರಿಂದಾಗಿ ಸ್ಮೃತಿಯಲ್ಲಿ ಹೇಳಿದ್ದು ತಪ್ಪು, ಶ್ರುತಿಯಲ್ಲಿ ಹೇಳಿದ್ದು. ಆದ್ರೆ ಪರಸ್ಪರ ನಮಗೆ ಶ್ರುತಿಯಲ್ಲಿ ಒಂದು ವಿಷಯ ಸಿಗ್ತಾ ಉಂಟು, ಸ್ಮೃತಿಯಲ್ಲಿ ಅದಕ್ಕೆ ವಿರೋಧವಾಗಿ ಇನ್ನೊಂದು ಅದು ಸರಿ ಉಲ್ಟಾ ಉಂಟು. ಆ ರೀತಿಯಲ್ಲಿ ಶ್ರುತಿಗೂ ಮತ್ತು ಸ್ಮೃತಿಗೂ ಎರಡು ವಿರೋಧಗಳು ಬಂದಾಗ ಶ್ರುತಿ ಸ್ಮೃತಿ ವಿರೋಧೇತು ಶ್ರುತಿರೇವ ಗರೀಯಸಿ, ಆಗ ಶ್ರುತಿಯಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಆಚರಣೆ ಮಾಡಬೇಕು ಅಂತ ಇರುವಂತ. ಜ್ಯೋತಿಷ್ಯದಲ್ಲಿ 4 ಲಕ್ಷ ಶ್ಲೋಕಗಳಿವೆ. ಆ ಶ್ಲೋಕದಲ್ಲಿ ಎಲ್ಲವೂ ನಮ್ಗೆ ಸಿಕ್ಕಿದ್ರೆ ಈ ಸಮಸ್ಯೆಗಳಿಗೆ ಉತ್ತರ ಉಂಟು. ಅದೆಲ್ಲ ಲುಪ್ತ ಆಗಿದೆ, ಇಲ್ಲ. ಲುಪ್ತಾಗಿದ್ರು ಅದನ್ನೇ ಅದು ಎಲ್ಲ ಸಿಕ್ಕಿದ್ರೆ ಇಲ್ಲಿ ಉತ್ತರ ನಾವು ಈಗಲೂ ಮಾಡ್ಲಿಕ್ಕೆ ಆಗ್ತದೆ. ಆ ಶ್ಲೋಕಗಳಿಲ್ಲ, ಪರಮ ಪ್ರಮಾಣ ತೆಗೆದುಕೊಂಡು ನಾವು ಮುಂದುವರಿ, ಸೂತ್ರಗಳಿಲ್ಲ. ಈಗ ಸಂಹಿತ ಅಂತಾರಲ್ಲ ಆಚಾರ್ಯ, ಸಂಹಿತ ಯಾವ್ದಕ್ ಬರ್ತದೆ? ಅದು ಶ್ರುತಿಗೆ ಬರ್ತದೆ? ಹಾಗಿದ್ರೆ ಇವತ್ತಿನ ಭಟ್ಟ ಶ್ರೀಕೃಷ್ಣ ಯಾವುದು ಅದೇ ಸಂಹಿತ ಅಂತ ಹೇಳ್ತಾರಲ್ಲ, ಸಂಹಿತ ಬಂದು ಶ್ರುತಿಗೆ ಬರ್ತದ ಅಥವಾ ಇದಕ್ ಬರ್ತದ ಅಂತ? ಸಂಹಿತ ಅಂತ ಹೇಳಿದ್ರೆ ಅದು ಶ್ರುತಿಗೂ ಸಂಬಂಧ ಅಲ್ಲ, ಸ್ಮೃತಿಗೂ ಸಂಬಂಧ ಅಲ್ಲ. ಆದ್ರೆ ಋಗ್ವೇದ ಸಂಹಿತ